ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಭಿನ್ನರ ಒತ್ತಾಯ ಜೋರಾಗಿದೆ. ಆದರೂ ಯಾವುದೇ ಕ್ರಮವನ್ನ ಕೈಗೊಳ್ಳೋಕೆ ಬಿಜೆಪಿಯ ಹೈಕಮಾಂಡ್ ಮುಂದಾಗ್ತಾ ಇಲ್ಲ. ಇತ್ತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಸೈಲೆಂಟ್ ಆಗಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ದು, ಇಷ್ಟೆಲ್ಲ ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಮಾಜಿ ಸಿಎಂ ನಡೆಯಿಂದ ಬಿಜೆಪಿ ಹೈಕಮಾಂಡ್ ಗೊಂದಲಕ್ಕೆ ಸಿಕ್ಕಾಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದೇ ಕಾರಣಕ್ಕೆ ಯಾವುದೇ ನಿರ್ಧಾರವನ್ನ ಕೈಗೊಳ್ತಾ ಇಲ್ವಾ ಬಿಜೆಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ? ಇಂಥದ್ದೊಂದು ಚರ್ಚೆ ಸದ್ಯ ಆರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ವಿಜೇಂದ್ರ ಅವರ ವಿರುದ್ಧ ಅಷ್ಟ ದಿಕ್ಪಾಲಕರಂತೆ ಒಬ್ಬೊಬ್ರು ಒಂದೊಂದು ಕಡೆಯಿಂದ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದ್ರೂ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಮನಸ್ಸು ಮಾಡ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು? ಬಿಎಸ್ ಯಡಿಯೂರಪ್ಪ ಅವರ ಮೌನಾನೇ ತಿರುಗುಬಾಣ ಆಗುವಂತಹ ಭಯ ಏನಾದ್ರೂ ಹೈಕಮಾಂಡ್ ಕಾಡ್ತಾ ಇದೆಯಾ ಹೇಗೆ? ವಿದ್ಯಾ, ಖಂಡಿತ ನೋಡಿ, ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆಯ ವಿಚಾರ ಚರ್ಚೆ ಬರ್ತಾ ಇರುವಂಥದ್ದು ರಾಜ್ಯಾಧ್ಯಕ್ಷರ ವಿಚಾರವಾಗಿ. ನೋಡಿ, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಈಗಾಗಲೇ ಭಿನ್ನರ ತಂಡ ಸಾಕಷ್ಟು ದೂರುಗಳನ್ನು ಹೈಕಮಾಂಡ್ ನಾಯಕರಿಗೆ ಕೊಡ್ತಾ ಇರುವಂಥದ್ದು. ಈಗ ಭಿನ್ನರ ಜೊತೆಗೆ ತಟಸ್ಥರ ಟೀಮ್ ಕೂಡ ಒಂದಷ್ಟು ದೂರುಗಳನ್ನು, ಅಂದರೆ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ದೂರುಗಳನ್ನು ಹೋಗ್ತಾ ಇರುವಂಥದ್ದು. ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇರುವಂತಹ ಮಾಜಿ ಸಿಎಂ ಯಡಿಯೂರಪ್ಪನವರು ತಮ್ಮ ಧವಳಗಿರಿ ನಿವಾಸದಲ್ಲಿ ಸಾಕಷ್ಟು ಸೈಲೆಂಟ್ ಆಗಿ ಮೌನವಾಗಿ ಗಮನಿಸ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ಈ ವಿಚಾರದಲ್ಲಿ ತೆಗೆದುಕೊಳ್ಳಲ್ಲ. ಹೈಕಮಾಂಡ್ ಯಾವುದಾದ್ರೂ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ಮೊದಲು ನನ್ನ ಜೊತೆ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ತಟಸ್ಥವಾಗಿದೆ. ನೋಡಿ, ಯಡಿಯೂರಪ್ಪನವರ ಸೈಲೆನ್ಸ್ ಏನಿದೆ, ಯಡಿಯೂರಪ್ಪನವರ ಸೈಲೆಂಟ್ ಆಗಿರುವಂತಹ ಪರಿಸ್ಥಿತಿಗಳೇನಿದೆ, ಹೈಕಮಾಂಡ್ ನಾಯಕರಿಗೆ ನಿದ್ದೆಗೆಡಿಸ್ತಾ ಇದೆ. ನೋಡಿ, ಹೈಕಮಾಂಡ್ ನಾಯಕರು ಯಾವುದೇ ಆದ್ರೂ ಕೂಡ ತೀರ್ಮಾನ ತೆಗೆದುಕೊಳ್ಳಬೇಕಾದ್ರೆ ಯಡಿಯೂರಪ್ಪನವರ ತೀರ್ಮಾನವನ್ನ ಬದಲಾಗಬೇಕಾಗುತ್ತೆ. ನೋಡಿ, ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಮಾಡೋದಾದ್ರೆ ಯಾರನ್ನ ಮಾಡಬೇಕು ಅಂತ ಒಂದು ಪ್ರಶ್ನೆ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಯಡಿಯೂರಪ್ಪನವರನ್ನ ಮೀರಿ ಏನಾದ್ರೂ ಕೂಡ ತೀರ್ಮಾನ ತೆಗೆದುಕೊಂಡ್ರೆ ಅದು ಪಕ್ಷಕ್ಕೂ ಡ್ಯಾಮೇಜು, ಮುಂದಿನ ಚುನಾವಣೆಗೂ ಡ್ಯಾಮೇಜು. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಿರುವಂತಹ ಹೈಕಮಾಂಡ್ ನಾಯಕರು ಯಡಿಯೂರಪ್ಪನವರ ಸೈಲೆಂಟ್ ಏನಿದೆ ಅದರ ವಿರುದ್ಧವಾಗಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ತಾ ಇಲ್ಲ. ಯಡಿಯೂರಪ್ಪನವರು ಕೂಡ ಯಾವುದಾದ್ರೂ ಕೂಡ ತೀರ್ಮಾನ ತೆಗೆದುಕೊಳ್ಬೇಕಂತಂದ್ರೆ ಜೊತೆಗೆ ನನ್ನ ಜೊತೆಗೆ ಒಂದಷ್ಟು ಸಭೆ ಕೂಡ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದ ತೀರ್ಮಾನವನ್ನ ತೆಗೆದುಕೊಳ್ಳಲ್ಲ. ಹೈಕಮಾಂಡ್ ಜಾಣ ನಡೆ ಏನು ಈ ವಿಚಾರದಲ್ಲಿ ಅಂತಂದ್ರೆ, ನೋಡಿ, ಯಡಿಯೂರಪ್ಪನವರು ಬಿಜೆಪಿಯ ಮಾಸ್ ಲೀಡರು, ಅವರು ಬಿಟ್ಟು ಹೊರತಾಗಿ ಬೇರೆ ನಾಯಕರು ಇಲ್ಲ. ಹೀಗಾಗಿ ಯಡಿಯೂರಪ್ಪನವರ ವರ್ಚಸ್ಸು ಪಕ್ಷದ ಜೊತೆಗೆ ವಿಜೇಂದ್ರ ಅವರಿಗೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಈಗ ತಟಸ್ಥರ ತಂಡದಲ್ಲಿ ಯಾರಿದ್ದಾರೆ ಅಂತಹ ನಾಯಕರು ಇಲ್ಲ. ಲಿಂಗಾಯತ ಪ್ರಬಲ ನಾಯಕರು ತಟಸ್ಥರ ತಂಡದಲ್ಲೂ ಇಲ್ಲ, ಇತ್ತ ಭಿನ್ನರ ತಂಡದಲ್ಲೂ ಕೂಡ ಇಲ್ಲ. ಈ ನಿಟ್ಟಿನಲ್ಲಿ ಯಾವುದಾದ್ರೂ ತೀರ್ಮಾನ ತೆಗೆದುಕೊಳ್ಬೇಕು, ಬೇರೆ ಯಾವುದಾದ್ರೂ ಪರ್ಯಾಯ ನಾಯಕನನ್ನ ಆಯ್ಕೆ ಮಾಡಬೇಕು ಅಂತಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಯಾವ ನಾಯಕರು ಕೂಡ ಇಲ್ಲ. ಹೀಗಾಗಿ ಯಡಿಯೂರಪ್ಪನವರು ಧವಳಗಿರಿ ನಿವಾಸದಲ್ಲೇ ಒಂದಷ್ಟು ಲೆಕ್ಕಾಚಾರವನ್ನ ಹಾಕ್ತಿದ್ರೆ, ಇತ್ತ ತಟಸ್ಥರು ಜೊತೆಗೆ ಭಿನ್ನರ ತಂಡ ಹೈಕಮಾಂಡ್ ನಾಯಕರಿಗೆ ಪದೇ ಪದೇ ದೂರು ಕೊಡ್ತಾ ಇದ್ರೆ, ವರಿಷ್ಠರು ಮಾತ್ರ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ, ಸ್ಪಂದನೆ ಕೂಡ ಮಾಡ್ತಾ ಇಲ್ಲ, ಓನ್ಲಿ ಸೈಲೆಂಟ್. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿಯ ಹೈಕಮಾಂಡ್ ಲೆಕ್ಕಾಚಾರವೂ ಕೂಡ ಇದೆ. ಜೊತೆಗೆ ರಾಜ್ಯ ಬಿಜೆಪಿ ನಾಯಕರ ವರಿಷ್ಠರ ನಾಯಕರ ಲೆಕ್ಕಾಚಾರದ ಜೊತೆಗೆ ರಾಜಹುಲಿ ಲೆಕ್ಕಾಚಾರ ಕೂಡ ಈ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ತಂದಿರುವಂತದ್ದು ನೋಡಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.